ಸ್ವಾಗತ ಹೇಳ್ತಾ ಇದ್ದೇವೆ. ಒಂದೇ ಬರುವ ಜೋರಾದ ಚಪ್ಪಾಳೆ. ಮುಂಚೆ ನಾನು ನಿಮ್ಮ ನಿರೂಪಕಿ ಜಾನಕಿ ನಾರಾಯಣ್. ಸೊ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ತುಂಬಾ ಅದ್ಭುತವಾದ ಕೆಲಸ ಮಾಡ್ತದೆ. ಮುಖ್ಯವಾಗಿ ನಮ್ಮ ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಸ್ವಾಗತ ಮಾಡಿಕೊಳ್ಳಲಾಗುತ್ತೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈಗ ಸ್ವಾಗತ ಮಾಡ್ಕೊಳ್ಳೋಣ ನಮ್ಮ ಶ್ರೀ ಎಮ್ಮಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳನ್ನ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಾವು ವೇದಿಕೆ ಮೇಲೆ ಅವರನ್ನ ಸ್ವಾಗತ ಮಾಡಿದ್ದೇವೆ. ಅವರೊಂದಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಕಾಮ್ರೇಡ್ ಗ್ರೂಪ್ನ ಅಧ್ಯಕ್ಷರಾದ ರಾಯ್ ಸೀಜರ್ ಅವರನ್ನು ಕೂಡ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಇವರಿಗಾಗಿ ಜೋರಾದ ಚಪ್ಪಾಳೆ ಬಂದಿದೆ. ಸೊ ಇವರಿಗೆ ಈ ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕೆ ನಾವೀಗ ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳವರು ಮತ್ತು ಶಾಸಕರಾದ ಸತೀಶ್ ರೆಡ್ಡಿ ಅವರು, ರತ್ನಪ್ರಭಾ ಅವರು ಹಾಗೂ ನಮ್ಮ ದುಬೈನ ಡಿಗ್ನಿಟರೀಸ್ ನ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಅವರೊಂದಿಗೆ ನಮ್ಮ ಮೇಘನಾ ರಾಜ್ ಅವರು ಮತ್ತು ಅನುಷಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸೊ ಜೋರಾದ ಚಪ್ಪಾಳೆ. ಸೊ ನಮ್ಮ ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಹಾಗೂ ಪ್ರೇಮ ಅವರು ಕೂಡ ನಮ್ಮ ವೇದಿಕೆ ಮೇಲೆ ಬಂದು ಈ ಅವಾರ್ಡ್ ನ ನಮ್ಮ ರಾಯ್ ಸಿಜೆ ಅವರಿಗೆ ಪ್ರೆಸೆಂಟ್ ಮಾಡಬೇಕಾಗಿ ವಿನಂತಿ. ಸೊ ಎಲ್ಲರ ಚಪ್ಪಾಳೆಯೊಂದಿಗೆ ಐಕಾನ್ ಬಿಸಿನೆಸ್ ಐಕಾನ್ ಆಫ್ ದ ಇಯರ್ 2025 ಅವಾರ್ಡ್ ರಿಸೀವ್ ಮಾಡ್ತಿರುವ ಡಾಕ್ಟರ್ ರಾಯ್ ಸಿಜೆ ಅವರಿಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯರು ಅವಾರ್ಡ್ ನ ನೀಡಿ ಸೊ ಯಾವಾಗಲೂ ಹೀಗೆ ನಗ್ನಗ್ತಾ ಇಷ್ಟೇ ಬಿಸಿ ಇದ್ರು ಹೇಗೆ ಇದ್ರು ಇಷ್ಟು ಖುಷಿಯಾಗಿ ಹೇಗಿರಕ್ಕಾಗುತ್ತೆ ಸರ್? ಕಾನ್ಫಿಡೆಂಟ್ ಗ್ರೂಪ್ ನಿಮ್ಗೆ ಗೊತ್ತಿರೋಂಗೆ ನಾವೊಂದು ರಿಯಲ್ ಎಸ್ಟೇಟ್ ಕಂಪನಿ. ನಾವು ಈಗ ಆಲ್ಮೋಸ್ಟ್ 200 ಪ್ರಾಜೆಕ್ಟ್ ಮಾಡಿದ್ದೀವಿ. ಇವಾಗ ದುಬೈನಲ್ಲೂ ಲಾಂಚ್ ಮಾಡಿದ್ದೀವಿ. ನಮ್ಮ ಕೆಲವು ಪ್ರಾಜೆಕ್ಟ್ ಡೆಲಿವರಿನೂ ಆಗಿದೆ, ಇನ್ನು ಕೆಲವು ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಅಲ್ಲೂ ನಡೀತಿದೆ. ನಾವು ಒಂದು ಡಿಫ್ರೆಂಟ್ ಕಂಪನಿ. ನಾವು ಸಾಲ ತಗೊಳಲ್ಲ, ಬ್ಯಾಂಕ್ ಲೋನ್, ಪ್ರೈವೇಟ್ ಲೋನ್, ಇನ್ವೆಸ್ಟರ್ ಲೋನ್ ಏನು ತಗೊಂಡಿಲ್ಲ. ದೇವರ ಕೃಪೆಯಿಂದ ನಾನು ನನ್ನ ಟೀಮು 14 ಗಂಟೆ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ನಾವು ದುಡ್ಡು ಆ ದುಡ್ಡಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತೀವಿ. ನಾವು ಇದುವರೆಗೂ ಬ್ಯಾಂಕ್ ಲೋನ್ ತಗೊಂಡಿಲ್ಲ. ಅಂದ್ರೆ ಅದು ಯಾಕೆ ಆ ಥರ ಮಾಡ್ತೀನಿ ಅಂತ ನಾನು ಇಲ್ಲೇ ಮಾರ್ಕೆಟಿಂಗ್ ಬಂದಿಲ್ಲ. ನನಗೆ ಹೇಳ್ಬೇಕು ಯಾಕೆ ಅಂತ. ನಾವು ಮಾಡ್ತಿರೋದು, ನಾವು ಕನಸು ಮಾಡ್ತಿರೋದು, ಕನಸು ಡ್ರೀಮ್. ಅದು ಎಷ್ಟೋ ಜನರು ಗ್ರಾಹಕರು ಅದು ತಗೊಂಡವರು ಆ ಕನಸಿನ ಮೇಲೆ ಬಂದು ನಮ್ಗೆ ದುಡ್ಡು ಕೊಡ್ತಾರೆ. ಅದ್ರ ಮೇಲೆ ನಾವು ಲೋನ್ ತಗೊಂಡು ಕನ್ಸ್ಟ್ರಕ್ಷನ್ ಲೋನ್, ಈ ಲೋನು, ಆಳುಗಳು ತಗೊಂಡ್ರೆ ನಾಳೆ ದಿವಸ ರಿಸೆಷನ್ ಬಂದ್ರೆ ಏನಾಗುತ್ತೆ? ಅವು ಕನಸುಗಳೆಲ್ಲ ಕಿತ್ತೋಗುತ್ತೆ. ಸೊ ಇದುವರೆಗೂ ನಾನು 3 ರಿಸೆಷನ್ ನೋಡಿದ್ದೀನಿ. ಯಾವುದೇ ರಿಸೆಷನ್ ಅಲ್ಲೂ ಕಾನ್ಫಿಡೆಂಟ್ ಗ್ರೂಪ್ ಸ್ಟಾಪ್ ಮಾಡಿಲ್ಲ. ಕನ್ಸ್ಟ್ರಕ್ಷನ್ ಸಂಬಳ ಕೊಟ್ಟಿದ್ದೀವಿ, ಸ್ಯಾಲರಿ ಕೊಟ್ಟಿದ್ದೀವಿ. ಯಾಕೆಂದ್ರೆ ಸಾಲ ತೀರ್ಸಕ್ಕಿಲ್ಲ, ಬಡ್ಡಿ ಕಟ್ಟಂಗಿಲ್ಲ. ಕೋವಿಡ್ ಸಮಯದಲ್ಲಿ ಎಲ್ಲರೂ ಜನರನ್ನ ಕಳಿಸ್ತಾ ಇದ್ರು. ನಾನು ರೆಕ್ರೂಟ್ಮೆಂಟ್ ಮಾಡಿದೆ, ಬೋನಸ್ ಕೊಟ್ಟೆ, ಇನ್ಕ್ರಿಮೆಂಟ್ ಕೊಟ್ಟೆ ಸ್ಟಾಫ್. ನಾನು ಹೇಳಿದ್ರೆ ಇವಾಗ ರಿಸೆಷನ್ ಅಂತ ಹೇಳಿ ಕೋವಿಡ್ ಬಂತು ಅಂತ ಹೇಳಿ ನಮ್ಮ ಸ್ಟಾಫ್ಗಳಿಗೆ ನಾವು ಸ್ಯಾಲರಿ ಕೊಡಲ್ಲ. ಹಾಗಾದ್ರೆ ಎಂತ ಗಣ್ಯ ಬಿಸ್ನೆಸ್ ಮ್ಯಾನ್ ನಾನು. ಅಷ್ಟು ಮಂದಿ ನನ್ನ ಸ್ಟಾಫ್ನ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ನಾನೆಷ್ಟು ಗಟ್ಟ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ಸೊ ಅವರು ನಮ್ಮನ್ನ ನಂಬ್ಕೊಂಡು ಬಂದಿದ್ದಾರೆ. ನಾವು ಒಂಥರ ದೊಡ್ಡ ಮರ ಇದ್ದಂಗೆ. ನಮಗೆ ನಮ್ಮ ಜೊತೆಗಿರೋನೇ ಕಾಪಾಡಕ್ಕಾಗಿಲ್ಲ ಅಂದ್ರೆ, ನಮ್ಮ ಸ್ಟಾಫ್ ನೇ ಕಾಪಾಡಕ್ಕಾಗಿಲ್ಲ ಅಂದ್ರೆ ಮತ್ತೆ ನಾವು ಕಸ್ಟಮರ್ಸ್ ಕಾಪಾಡಕ್ಕಾಗುತ್ತೆ. ಅಂಡ್ ನಿಮ್ಗೆಲ್ರಿಗೂ ಲೆಟ್ ಯು ಹ್ಯಾವ್ ದ ಬೆಸ್ಟ್ ಆಫ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಜಾಯ್, ಪೀಸ್ and family life. Again I would say that I'm not eligible for this award. Each one of you are equally eligible. Thank you KMJU and Karnataka Kannada and Culture Department. Every single dignitary is here and off. Thank you very much. Have a beautiful weekend, beautiful time. Bye bye. ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಸೊ ಒಂದ್ಸರಿ ಜೋರಾದ ಚಪ್ಪಾಳೆಯೊಂದಿಗೆ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ ಅಲ್ಲಿ ಅವೆಲ್ಲ ಕೂಡ ಬಂದಿರುವಂಥದ್ದು ತುಂಬಾ ಸಂತೋಷ. ಮತ್ತೆ ಅದ್ರ ಜೊತೆಗೆ ದುಬೈಯಲ್ಲಿ ಈ ಒಂದು ಜಾಗದಲ್ಲಿ ಆಗ್ತಾ ಇರುವಂಥದ್ದು ಕೂಡ ತುಂಬಾ ಖುಷಿ ಕೊಡುವಂಥ ವಿಷಯ. ಈ ತಾನೇ ನನ್ನ ಸ್ನೇಹಿತರಾದಂಥ ರಾಯ್ ಅವರು, ತುಂಬಾ ವರ್ಷದ ಸ್ನೇಹಿತರು, ಅವರು ಮಾತಾಡುವಂಥ ಸಂದರ್ಭದಲ್ಲಿ ಭಾರತದ ಬಗ್ಗೆ ಎಲ್ಲ ವಿಷಯಗಳನ್ನ ಮಾತಾಡ್ತಾ ಹೇಳ್ತಾ ಇದ್ರು. ನಿಜವಾಗ್ಲೂ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೇದಾಗ್ಲಿ. ನಮ್ಮ ಮೀಡಿಯಾ ಐಕಾನ್ ಕಾರ್ಯಕ್ರಮಕ್ಕೆ ಅನೇಕ ಚಲನಚಿತ್ರ ಹಿರಿಯ ತಾರೆಯನ್ನ ಕೂಡ ಕರೆಸಿದ್ರ. ನಮ್ಮ ರತ್ನಪ್ರಭಾ ಮೇಡಮ್ ಅವರು, ಮತ್ತೆ ನಮ್ಮ ರೆಡ್ಡಿ ಸಾಹೇಬರು, ಮತ್ತೆ ನಮ್ಮ ಜರನ್ ರೆಡ್ಡಿ ಅವರು, ಶಶಿಕುಮಾರ್ ಅವರು, ಇನ್ನು ಅನೇಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅನೇಕ ಕಣ್ಣಿನ
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯ ಸುಮಧುರ ಸುಂದರ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿನುಡಿಯೋ. ಕ್ರಿಮಿನಲ್ ಬ್ಯಾಂಡ್ ಒದ್ದೆ ಮಾಡುವಂತಂದ್ರೆ ಬೆಂಚ್ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೀರಮ್ಮ. ಬೆಂಡೆತ್ತಾಗೆ ಒಂದು ಕ್ವಾರ್ಟರ್ ಗುಂಡೆತ್ತಾ ಇದೆಯೋ ನಾನು ಬರೋದ್ರ ಅವನ್ನೆಲ್ಲ ಬಾಯ್ ಬಿಟ್ಟಿರ್ಬೇ. ನಮ್ಮ ಸಾಹೇಬ್ರು ಎಂತವ್ರು ಅಂತ ಗೊತ್ತೇನೋ? ನಮ್ಮ ಸಾಹೇಬ್ರು ಒಂದು ಇರುವೆ ತುಳಿದು ಸಾಯಿಸಿದ್ರು ಪಕ್ಕದಲ್ಲಿ ಬಲಾನ ಹಂಗೆ ಸಾಯಿಸ್ತಾರೆ ಗೊತ್ತಾ? ರೈಟ್ ಪಾಯಿಂಟ್. ಈಗ ಅವ್ರು ಬಂದು ನಿಂತಿದ್ದಾರೆ. ಲೆಟ್ಸ್ ಕಮ್ ದಿಸ್ ಸೈಡ್. ಯಾರು ಮಾಡಿದ್ರೆ ನಿಮ್ಗೆ ನಾನೇ ಚಂದ್ರಪ್ರಭಾ ನಾನೇ ಹೋಗ್ತೀನಿ ಅಂದೆ. ಅಬ್ಬೇ ಮತ್ತೆ ಟೆನ್ಷನ್ ಆಗಿದ್ದೀನಿ ಮತ್ತೆ ದಿಕ್ಕಲ್ಲ ಕಚಡ ತಂತ್ರಿ ಕಲ್ಸಿ ನಾನೇ ಮಾಡಲ್ಲ ಕಲ್ಸಿ ಅಂತ. ಸರ್ ಈ ಮೊಬೈಲ್ ಕೊಡಿ. ಯಾರು ಸರ್ ಅವರು? ನಾನು ಹೇಳ್ತಿ ಚೆನ್ನಾಗಿಲ್ಲ ಸರ್. ನೀನೇ ಪ್ರಭಾ ದುಡ್ಡು ಮಾಡಿ ಇಟ್ಬಿಡಿ ಅಂತೆ ಕುಂತ್ಕೊಳ್ಳೋಣ ಸರ್. ಆಯ್ತು ಹೇಳು ಅಂದ್ರಲ್ಲ ಸರ್ ಕುಂತ ಹೇಳ್ಬೇಕಾ? ಹಿಂಗ ಹೇಳಿ ಬಿಡು ದುಡ್ಡು ಎಲ್ಲಿಟ್ಟಿದ್ಯಾ ಪಟಾಪಟ ಪಿಂಟು ಪಿನ್ ಹೇಳಿ ಸರ್ ಹೇಳು ದುಡ್ಡು ಎಲ್ಲಿಟ್ಟಿದ್ಯಾ ಪಿಂಟು ಪಿನ್ ಸರ್. ವೇದಿಕೆ ಮೇಲೆ ಬಂದು ಈ ಲಿರಿಕಲ್ ವಿಡಿಯೋ ಲಾಂಚ್ಗೆ ಕೈ ಜೋಡಿಸಬೇಕಾಗಿ ವಿನಂತಿ. ಅವರೊಂದಿಗೆ ಡಾಕ್ಟರ್ ಬು ಅಬ್ದುಲ್ಲಾ ಅವರು ಕೂಡ ವೇದಿಕೆ ಮೇಲೆ ಜಾಯ್ನ್ ಆಗಿದ್ದಾರೆ. ಸೊ ಧನ್ಯವಾದಗಳನ್ನ ಹೇಳೋಣ. ಇವತ್ತು ನಾವಿಲ್ಲಿ ಕಂಗ್ರಾಚುಲೇಷನ್ಸ್ ಬ್ರದರ್ ಧ್ವನಿ ಸುಳ್ಳಿಯನ್ನು ನೋಡಿದ್ವಿ. ಅನಿಸಂತೋಷ ಅವರೇ ತುಂಬಾ ಚೆನ್ನಾಗಿ ಬಂದಿದೆ. ಇದು ದುಬೈನಲ್ಲಿ ಬಂದು ನೀವು ಮಾಡಿದ್ದೀರಾ ಮ್ಯೂಸಿಕ್ ಲಾಂಚ್. ಇದರ ತಂಡಕ್ಕೆ ನಿಮ್ಮ ತಂಡಕ್ಕೆ ಮತ್ತೆ ಇದರ ಹೀರೋ ರಕ್ಷಿತ್ ಮತ್ತೆ ಎಲ್ಲ ಕಲಾವಿದರು ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಅಂಡ್ ಇದು ಮಾಡಿರೋ ಪ್ರೊಡ್ಯೂಸರ್ಸ್ಗೂ ಬೆಸ್ಟ್ ಆಫ್ ಲಕ್. ಅಂಡ್ ನಿಮ್ಮ ಮೂವಿ 100 ಡೇಸ್ ಓಡ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಅವೆಲ್ಲರೂ ಈ ಸಲ ನೋಡ್ಬೇಕು. ಯಾವ ಜೂನ್ ತಿಂಗಳಲ್ಲಿ ಬರುತ್ತಂತೆ, ಎಲ್ಲರೂ ಇದನ್ನ ನೋಡ್ಬೇಕು. ಸ್ವಾಗತ ಮಾಡ್ಕೊಳ್ಳೋಣ ನಮ್ಮ ಜಯರಾಮ್ ರೆಡ್ಡಿ ಅವ್ರನ್ನ. ಸೊ ಇವ್ರಿಗೆ ಈ ಅವಾರ್ಡ್ ನ ಕೊಡೋದಕ್ಕಾಗಿ ನಮ್ಮ ರಾಯ್ ಸಿಜೆ ಅವರು ಮತ್ತು ಸತೀಶ್ ರೆಡ್ಡಿ ಅವರ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಬ್ಬರ ಗಣ್ಯರನ್ನು ಕೂಡ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ.
ಅಬ್ದುಲ್ಲಾ ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. Can we have Dr. Abu Abdullah on the stage to give away this awardee for the award, please? So Jodala Chapali, for the award winner we have here Ms. Shabina Sultana. So congratulations on winning the award. Congratulations, Ms. Shabina Sultana, once again. ನಮ್ಮ ಎಲ್ಲ ಗಣ್ಯರು ಸೇರಿ ಈ ಅವಾರ್ಡ್ ಪ್ರೆಸೆಂಟ್ ಮಾಡಬೇಕಾಗಿ ವಿನಂತಿ. ಸೊ ನಿರಂತರವಾಗಿ ನಿಲ್ಲಿಸದೆ ಇವರು ನೋಡಿ ನಕ್ಕಿದ್ರೆ ಕೂಡ ನಮಗೆ ಎಷ್ಟು ಖುಷಿ ತಂದುಕೊಡುತ್ತೆ ನಮ್ಮ ಮನದಲ್ಲಿ. ಸೊ ಇದೇ ರೀತಿ ಇವರು ಸದಾ ಕಾಲ ನಮ್ಮನ್ನು ನಗಿಸ್ತಾ ಇರಲಿ, ಇವರು ಕೂಡ ನಗ್ತಾ ಇರಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಸೊ ಜೋರಾದ ಚಪ್ಪಾಳೆ ಬರಲಿ. Ladies and gentlemen, give a big round of applause for this legendary actor and also ನಮ್ಮ ಕೆಲಸಕ್ಕೆ ನಿರೂಪಣೆ ಕೂಡ ಮಾಡ್ತಾರೆ ತುಂಬಾ ಅದ್ಭುತವಾಗಿ. ಸೊ ಇವತ್ತು ನಿಮ್ಮನ್ನ ಇಲ್ಲಿ ನೋಡೋದು ತುಂಬಾ ತುಂಬಾ ಖುಷಿ. ఫ్యూచర్ మ్యూజియం లైఫ్లో ఒకసారి చూద్దాం అనుకున్నాను, కానీ ఆ మ్యూజియంలో ఈ అవార్డు తీసుకుంటున్నాను. థ్యాంక్ యూ గ్లోబల్ ఐకాన్ మీడియా అవార్డ్ అండ్ స్వామి గారికి, అలాగే మా మిత్రుడు శ్రీనివాస్ గారికి, ఈ వేదిక మీద ఉన్న పెద్దలు డాక్టర్ రావు గారు, అలాగే సార్. సో వాళ్ళ చేతుల మీదుగా ఈ అవార్డు తీసుకోవడం నిజంగా చాలా ఆనందంగా ఉంది. అండ్ 45 years తెలుగు ఇండస్ట్రీ and 1265 movies. నాకు చెప్పాను తెలుగు, తమిళ్, హిందీ, మలయాళం, కన్నడ, రీసెంట్లీ నేపాలి కూడా సినిమాలు యాక్ట్ చేసింది. ఇంకేమైనా బ్యాలెన్స్ ఉందంటే పంజాబ్ అటు భోజ్పూరి. ఇక ఈ అవార్డు ఆయన అంటే ఒక యాక్టర్కి ఒక అవార్డు, దిస్ ఇస్ ఒక పేషెంట్కి గ్లూకోజ్ ఎలా ఎక్కిస్తారో ఒక యాక్టర్కి అవార్డు. సో ఈ అవార్డు తీసుకోవడం నిజంగా చాలా ఆనందంగా ఉంది. థ్యాంక్ యూ. కన్నడ ప్రజలకు కూడా నా ధన్యవాదాలు చెప్తున్నాను. ఎందుకంటే ఒక తెలుగు యాక్టర్కి దుబాయ్ తీసుకొచ్చి అవార్డు ఇవ్వడం అది మామూలు విషయం కాదు. చాలా అవార్డులు తీసుకున్నాను. దిస్ ఇస్ విత్ మై లైఫ్ పార్ట్నర్ ఇక్కడికి వచ్చాను. ఆవిడ ముందు ఈ అవార్డు తీసుకోవడం నిజంగా చాలా ఉంది. థ్యాంక్ యూ. రీసెంట్గా నిన్న థాయిలాండ్ వాళ్ళు కలిసారు. అందరూ ఫోటోలు దిగుతుంటే పోయిసి ఇండియన్ యాక్టర్ ఫోటో కదా షూర్ అని ఆడతారు. కాకపోతే వాళ్ళు ఫోటోగ్రాఫ్ మామూలుగా అడిగితే మనం ఇలా ఇస్తాం, ఇఫ్ యూ డోంట్ మైండ్ పుట్ మీ హ్యాండ్ అందరు మై వైఫ్ అని చెప్తారు. థ్యాంక్ యూ. అండ్ అలాగే ಸೊ ಎಲ್ಲರೂ ಕೈ ಜೋಡಿಸಿ ಚಪ್ಪಾಳೆ ಕಟ್ಟೋದ್ರೊಂದಿಗೆ ನಾವು ಈ ಅದ್ಭುತವಾದ ಅವಾರ್ಡ್ ಸೆರೆಮನಿ ನಡೆಸ್ಕೊಳ್ಳೋಣ ಎಲ್ಲರೂ ಸೇರಿ. ಅಂಡ್ ನಮ್ಮ ಎದುರುವಾದಲ್ಲಿ ಅವರೊಂದಿಗೆ ನಮ್ಮ ಮೇಘನಾ ರಾಜ್ ಅವರು ಕೂಡ ವೇದಿಕೆ ಮೇಲೆ ಬಂದು ಈ ಪ್ರಶಸ್ತಿನ ಅವರಿಗೆ ನೀಡಬೇಕಾಗಿದೆ. For the
invited me to this place. And thank you very much for all the people here who got awards from this place. I wish them all the best. Thank you very much. ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಸೊ ಅವರೊಂದಿಗೆ ನಾವು ಅಕ್ಷರ ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. Congratulations. ಜಾಯಿನ್ ಆಗಿದ್ದಾರೆ ಈ ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕೆ. ಸೊ ಪರ್ವ ಡೆವಲಪರ್ಸ್ ನೀಲೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿರುವಂತೆ ಈ ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕಾಗಿ. ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ನಿಮಗೆ ಕಂಗ್ರಾಚುಲೇಷನ್ಸ್, ಇಡೀ ಕನ್ನಡ ಜನತೆಯಿಂದ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದೀವಿ. ಜೋರಾದ ಚಪ್ಪಾಳೆ ಬರಲಿ. ಏನಾದ್ರು we have both of them, so ಅವರಿಗಾಗಿ ಜೋರಾದ ಚಪ್ಪಾಳೆ ಒಂದ್ಸರಿ. And I request all the dignitaries to do the honors for these amazing people who have come here out of their very busy schedule and being with us, celebrating with us today. So thank you so much once again. Mr. Umesh Chandraraj, the BAPS Temple Abu Dhabi, powerful country, and we have definitely the power with us. You are touring it again, so thank you so much for being here. You are one of the most wonderful guests we have today, so thank you so much for being here.
ಗ್ರೇಸ್, ನಿಮ್ಮ ಬ್ಯೂಟಿ ನಿಜವಾಗ್ಲೂ ಈ ಮ್ಯೂಸಿಯಂಗೆ ತುಂಬಾ ಗ್ಲೋ ತಂದ್ಕೊಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. I request all the dignitaries to please do the honors and present this award for the wonderful actors from our Kannada film industry. ಎಲ್ಲರ ಫೇವರೇಟ್ ಆಗಿ ಇವತ್ತು ಈ ಅವಾರ್ಡ್ ನ ರಿಸೀವ್ ಮಾಡ್ಕೊತಾ ಇದ್ದಾರೆ. ಬೈ ಜೋರಾದ ಚಪ್ಪಾಳೆ ನಮ್ಮ ಆ ಬ್ಯೂಟಿಫುಲ್ ಆಕ್ಟ್ರೆಸ್ ಶರ್ಮಿಳಾ ಮಾಂಗ್ರೆ. Congratulations, Navya Ramkumar, on winning this award. ಇದು ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಫಾರ್ ದಿಸ್ ಡ್ಯೂಯೋ ನಮ್ಮ ವೇದಿಕೆ ಮೇಲೆ ಇರೋರಿಗೋಸ್ಕರ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. Can we also have Mr. Prana Desai also on the stage, the director of BAPS Hindu Mandir? Along with him we have Mr. Mohammed, the MD of Dubai Temple, Hindu Temple. So you know Janakagi, ಒಂದ್ಸರಿ ಜೋರಾದ ಚಪ್ಪಾಳೆ for Mr. Umesh Chandra, Prana Desai and also Mohammed. ಸೊ ಎಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮ ನಡೆಸಿಕೊಳ್ಳೋಣ. ವೇದಿಕೆಗೆ ಸ್ವಾಗತ ಮಾಡಬೇಕಾಗಿ ಅವರಿಗೆ ಈ ಅವಾರ್ಡ್ ಅನ್ನು ಪ್ರೆಸೆಂಟ್ ಮಾಡಲು ನಮ್ಮ ಗಣ್ಯರೆಲ್ಲರೂ ವೇದಿಕೆ ಮೇಲೆ ಸಿದ್ಧವಾಗಿದ್ದಾರೆ. ಸೊ congratulations. ನಾವು ವೇದಿಕೆ ಮೇಲೆ ಇವಾಗ ಸ್ವಾಗತ ಮಾಡ್ಕೊತಾ ಇದೀವಿ. ಈ ಅವಾರ್ಡ್ ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ನಮ್ಮ ಎಲ್ಲ ಗಣ್ಯರು ಸೇರಿ ಈ ಅವಾರ್ಡ್ ನ ಪ್ರೆಸೆಂಟ್ ಮಾಡಬೇಕಾಗಿದೆ. Congratulations, Madhav.